ನಾವು ಒಮ್ಮೆ ನಂಬಿದ್ರೆ ಕೈ ಬಿಡಲ್ಲ, ಆದ್ರೆ ಕೈ ಬಿಟ್ರೆ ತಿರುಗು ನೋಡುವುದಿಲ್ಲ. ಕೋಪದಲ್ಲಿ ತೆಗೆದುಕೊಂಡ ಒಂದು ತಪ್ಪು ನಿರ್ಧಾರ ನಿಮ್ಮ ಜೀವನವನ್ನೇ ನಾಶ ಮಾಡಬಲ್ಲದು. ಅದಕ್ಕೆ ಹೇಳುವುದು, ನಮ್ಮ ಬುದ್ಧಿ ಜೊತೆ ಸ್ವಲ್ಪ ತಾಳ್ಮೆಯಿಂದ ಇರುವುದು ಸಹ ಅಷ್ಟೇ ಮುಖ್ಯ. ಆ ದೇವರು ಭಾವನೆಗಳನ್ನು ಅರಿಯದ ಮನುಷ್ಯನಿಗೆ ಮಾತು ಕೊಟ್ಟ. ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳುವ ಮೂಲಕ ಪ್ರಾಣಿಗಳ ಕಣ್ಣೀರಲ್ಲಿ 1000 ಭಾವನೆಗಳಿಟ್ಟ. ಕಲೆ ಮತ್ತು ಪ್ರತಿಭೆ ಯಾರ ಸೊತ್ತು ಅಲ್ಲ ಎಂಬ ಮಾತನ್ನು ನೀವು ಕೇಳಿರಬಹುದು. ಈ ಮಾತು ಸತ್ಯ ಎನಿಸುವುದಂತಹ ಅನೇಕ ದೃಶ್ಯಗಳನ್ನು ನೀವು ಕಣ್ಣಾರೆ ಕಂಡಿರಬಹುದು. ಗುರುತಿಸಿಕೊಳ್ಳಲಾಗದರೂ ತಮ್ಮ ಅಭಿರುಚಿಯನ್ನು ಬೇಡದೆಯೇ ಸಾಧನೆಯ ಮೆಟ್ಟಲು ಏರಲು ಪ್ರಯತ್ನಿಸುತ್ತಿರುವುದರಲ್ಲಿ ಲಕ್ಷಾಂತರ ಜನರಿದ್ದಾರೆ. ಇವರೆಲ್ಲರೂ ನಮಗೆ ಒಂದಿಲ್ಲದಿದ್ದರೂ ಒಂದು ರೀತಿಯಲ್ಲಿ ಉತ್ತಮ ಸಂದೇಶ ನೀಡಲಾಗುತ್ತಿದ್ದಾರೆ. ಅದರಲ್ಲಿಯೂ ಯಾರ ಬಳಿ ಯಾವ ರೀತಿಯ ವಿದ್ಯೆ ಅಥವಾ ಕಲೆ ಇದೆ ಎನ್ನುವುದು ಗುರುತಿಸುವುದು ಆಗುವುದಿಲ್ಲ. ವ್ಯಕ್ತಿತ್ವ ದೊಡ್ಡದಲ್ಲ, ಪದವಿ ದೊಡ್ಡದಲ್ಲ, ಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಎಲ್ಲರಿಗಿಂತ ದೊಡ್ಡವರು. ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ, ಆದರೆ ಯಾವುದು ನಮ್ಮದಲ್ಲ. ದೇವರು ಎಲ್ಲ ಕಡೆ ಇದ್ದಾನೆ, ಆದರೆ ಹೇಗಿದ್ದಾನೆ ಯಾರಿಗೂ ಗೊತ್ತಿಲ್ಲ. ಎಲ್ಲವೂ ಇದೆ, ಆದರೆ ಯಾವುದು ಶಾಶ್ವತವಲ್ಲ. ಬಂಧಕ್ಕಿತ್ತು ಮುಕ್ತಿ ಇತ್ತು, ಕಂದನಂತೆ ಭುಜದಿ ಹೊತ್ತು ಹೋಗು ತಂದೆ. ಪಾಪ ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ನೆಲೆಯ ನೀಡಿ ಅರಸು ತಂದೆ. ಲಾಲಿಯ ರೂಪವೇ ಪಾಶದ ವೇಷವೇ ಬಾಳೆಲೆಯಲಿ. ಒಳ್ಳೆತನ ಅನ್ನೋದು ಹಾಕೋ ಸ್ಟೋರಿ, ಹಾಕೋ ಬಟ್ಟೆಯಲ್ಲಿ ಇರಬಾರ್ದು, ತಮ್ಮ ಮನಸ್ಸಲ್ಲಿ ಇರಬೇಕು. ಸೋತ ಜಾಗದಲ್ಲೇ ಗೆಲ್ಲಬೇಕು. ಅವಮಾನಿಸಿದವರ ಮುಂದೆಯೇ ತಲೆ ಎತ್ತಿ ಬದುಕುವಂತಾಗಿರಬೇಕು. ಪ್ರತಿಯೊಬ್ಬರಿಗೂ ಒಂದು ಕಾಲ ಬಂದೇ ಬರುತ್ತೆ.
ದೇವರ ಮುಂದೆ ಜೋಡಿಸುವ ಕೈಗಳಿಗಿಂತ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಕೈಗಳೇ ಮೇಲು. ಪ್ರೀತಿ ಮಾಡಿ ಯಾವತ್ತೂ ಮೋಸ ಮಾಡಬೇಡಿ, ಯಾಕೆಂದ್ರೆ ಮೋಸ ಹೋದ ಜೀವ ಮತ್ತೆ ಯಾವತ್ತೂ ಮನಸಾರೆ ನಗುವುದಿಲ್ಲ.